ಸಿಟಿಸನ್ ಸೆಲ್ಫ್ ಡಿಕ್ಲರೇಷನ್ ಕೆಲವು ಯಾರು ಇಲ್ಲಿವರೆಗೂ ಟ್ಯಾಕ್ಸ್ಗೆ ಡಿಕ್ಲೇರ್ ಮಾಡ್ಕೊಂಡಿಲ್ಲ, ಅವರು ಡಿಕ್ಲೇರ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದೀವಿ. BBMP ಇಂದ ಒಂದು ಖಾತಾ, ಯಾರು ದಾಖಲೆ ಕರೆಕ್ಟ್ ಆಗಿದೆ ಅವ್ರಿಗೆಲ್ಲರೂ ಕೂಡ ಎ ಖಾತಾ ಕೊಡ್ತೀವಿ. ಯಾರು ಕನ್ವರ್ಷನ್ ಮಾಡ್ಕೊಳ್ದೆ ಪ್ಲಾನ್ ಇಲ್ಲದೆ ಇರೋನ್ಗೆ ಅವ್ನಿಗೆ ಬಿ ಖಾತಾ ಕೊಡ್ತೀವಿ. ಕೆಲವರು ಟ್ಯಾಕ್ಸೇ ಕಟ್ಟಿಲ್ಲ, ಅಂಥದಕ್ಕೆ ನಾವೆಲ್ಲ ಟ್ಯಾಕ್ಸ್ನ ತೆಗೆದುಕೊಳ್ಬೇಕು ಅಂತೇಳಿ ಈ ಒಂದು ಇದನ್ನು ಕೂಡ ಒಂದು ಸ್ಮಾಲ್ ವಿಡಿಯೋ ಕೂಡ ಈಗ ತೋರಿಸ್ತಾರೆ. ಸೊ ಅದನ್ನ ನಾವು ಏನು ತೀರ್ಮಾನ ಮಾಡಿದೀವಿ, ನೀವು ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡ್ಕೊಳ್ಬೇಕು, ನೀವೊಂದು ಆಧಾರ್ ಕಾರ್ಡ್ ಕೊಡ್ಬೇಕಾಗ್ತದೆ, ದಾಖಲೆಗಳು ಕೊಡ್ಬೇಕಾಗ್ತದೆ. ಹಂಗಂತ ನಾನು ಎಂಟ್ರಿ ಮಾಡ್ಬಿಟ್ಟು ಯಾರ್ದೋ ದಾಖಲೆನ ಯಾರನ್ನ ಮಾಡ್ಬಿಟ್ಟು ಖಾತಾ ಅಂತ ಮಾಡೋಕ್ಕಾಗಲ್ಲ. ಪ್ರಾಪರ್ಟಿ ಓನರ್ಗೂ ಖಾತೆಗೂ ವ್ಯತ್ಯಾಸ ಇದೆ, ಟ್ಯಾಕ್ಸ್ ಕಟ್ಟೋದಕ್ಕೂ ವ್ಯತ್ಯಾಸ ಇದೆ. ಟ್ಯಾಕ್ಸ್ ಕಟ್ಟಿದ ತಕ್ಷಣ ಅವ್ನು ಪ್ರಾಪರ್ಟಿ ಓನರ್ ಆಗುವುದಿಲ್ಲ, ಅದು ತಾವು ಗಮನದಲ್ಲಿ ಇಟ್ಕೊಳ್ಳಿ. ಕಾನೂನಿನ ಚೌಕಟ್ಟಿನಲ್ಲಿ ಟ್ಯಾಕ್ಸ್ ಇಸ್ ಡಿಫ್ರೆಂಟ್, ಪ್ರಾಪರ್ಟಿ ಓನರ್ ಇಸ್ ಡಿಫ್ರೆಂಟ್. ಬಟ್ ಎಲ್ಲರೂ ಯುಟಿಲೈಸ್ ಮಾಡ್ತಾ ಇದೀವಿ, ಸರ್ವಿಸ್ ಯುಟಿಲೈಸ್ ಮಾಡ್ತಾರೆ. ಲಿಟಿಗೇಷನ್ 1000 ಇರ್ಬೋದು, ನಾವು ಟ್ಯಾಕ್ಸ್ ಅನ್ನ, ಪ್ರಾಪರ್ಟಿ ಟ್ಯಾಕ್ಸ್ ಅನ್ನ ಕಟ್ಟಿ ನಿಮ್ಗೇನು ಒಂದು ಸೇವೆ ಏನಿದೆ ಕಾರ್ಪೊರೇಷನ್ ಅವರು, BBMP ಅವರು, KB ಅವರು ಎಲ್ಲ ಮಾಡ್ತಾ ಇದ್ದಾರೆ, ಅದನ್ನ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಆಗ್ತದೆ. ಸೊ ಟೆಂಪ್ರರಿ ಟ್ಯಾಕ್ಸ್ ಪ್ರಾಪರ್ಟಿ ನಂಬರ್ ಕೂಡ ನಾವು ಟೆಂಪ್ರರಿ ಕೂಡ ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆನ ಮಾಡಿದ್ದೇವೆ. ಆದ್ರೆ ಎವ್ರಿಒನ್ ಶುಡ್ ಕಮ್ ವಿತ್ ಇನ್ ದಿ ಲೈನ್, ಎಲ್ಲರೂ ಕೂಡ ಈ ಟ್ಯಾಕ್ಸ್ ನೆಟ್ಟಲ್ಲಿ ಬರಲೇಬೇಕು ಅನ್ನೋ ದೃಷ್ಟಿಯಿಂದ ಈ ತೀರ್ಮಾನವನ್ನ ಮಾಡಿದ್ದೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.